ಯುವತಿ ಅಪ್ಪಟ ಗ್ರಾಮೀಣ ಪ್ರತಿಭೆ. ಹುಟ್ಟು ಅಂಗವಿಕಲೆಯಾಗಿದ್ರು ನಾನು ಯಾರಿಗೂ ಕಡಿಮೆ ಇಲ್ಲ ಎಂದು ವಿಶ್ವಕ್ಕೆ ಸಾಧಿಸಿ ತೋರಿಸಿದ್ದಾಳೆ. ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಆಲದಕಟ್ಟಿ ಕೆಎಂ ಗ್ರಾಮದ ಲಕ್ಷ್ಮೀ ರಾಯಪ್ಪ ರಾಮಣ್ಣವರ ಅಂಗವೈಕಲ್ಯ ಮೆಟ್ಟಿ ನಿಂತು ಪ್ಯಾರಾ ಕಾಮನ್ವೆಲ್ತ್ ಗೇಮ್ಸ್ 2026ರ ವೀಲ್ ಚೇರ್ ಬಾಸ್ಕೆಟ್ಬಾಲ್ ಭಾರತೀಯ ಮಹಿಳಾ ತಂಡಕ್ಕೆ ಆಯ್ಕೆಯಾಗಿದ್ದಾರೆ. ಸ್ಕಾಟ್ಲೆಂಡ್ನ ಗ್ಲಾಸ್ಕೋದಲ್ಲಿ ನಡೆಯಲಿರುವ ಪ್ಯಾರಾ ಕಾಮನ್ವೆಲ್ತ್ ಗೇಮ್ನಲ್ಲಿ ಬಾಸ್ಕೆಟ್ಬಾಲ್ ಭಾರತೀಯ ಮಹಿಳಾ ತಂಡಕ್ಕೆ 4 ಆಟಗಾರರು ಆಯ್ಕೆಯಾಗಿದ್ದು, ಅದರಲ್ಲಿ ಕರ್ನಾಟಕದ ಏಕೈಕ ಮಹಿಳಾ ಆಟಗಾರ್ತಿ ಲಕ್ಷ್ಮೀ ರಾಯಣ್ಣವರ ಒಬ್ಬರು. ಈಗಾಗಲೇ ರಾಜ್ಯ ರಾಷ್ಟ್ರಮಟ್ಟದ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪದಕಗಳ ಬೇಟೆಯಾಡಿ ಭರವಸೆಯ ಕ್ರೀಡಾಪಟು ಆಗಿ ಹೊರಹೊಮ್ಮಿದ್ದಾರೆ. ನಂದು 2026ಕ್ಕೆ ಗ್ಲಾಸ್ಗೋ ಕಾಮನ್ವೆಲ್ತ್ಗೆ ಆಯ್ಕೆಯಾಗಿದ್ದೀನಿ. ನಾನು ಕರ್ನಾಟಕದಿಂದ ಒಬ್ಬಳು ಆಯ್ಕೆಯಾಗಿದ್ದೀನಿ. ಇದು 3-on-3 ಗೇಮ್ ಅಂದರೆ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಕ್ವಾಲಿಫೈಡ್ ಆಗಿದ್ದು ಟೀಮ್ ಗೇಮ್. ಪ್ಯಾರಾ ಒಲಿಂಪಿಕ್ಗೆ ಫಸ್ಟ್ ಟೈಮ್ ಕ್ವಾಲಿಫೈಡ್ ಆಗಿದೆ. ಆದರೆ ಫಸ್ಟ್ ಟೈಮಲ್ಲಿ ನನಗೆ ಒಂದು ಚಾನ್ಸ್ ಸಿಕ್ಕೈತಿ. ಅಂದರೆ ಅದಕ್ಕೆ ಲಕ್ಕಿ ಅಂತ ಪ್ರೌಡ್ ಮೂಮೆಂಟನ್ನು ಫೀಲ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ 4 ಜನ ಆಯ್ಕೆ ಆಗಿದ್ದೀವಿ. ಅದರಲ್ಲಿ ಮಹಾರಾಷ್ಟ್ರದಿಂದ 2, ಮಣಿಪುರದಿಂದ 1, ಕರ್ನಾಟಕದಿಂದ ಒಬ್ಬಳು. 2019ರಲ್ಲಿ ಪ್ರಾಕ್ಟೀಸ್ ಶುರು ಮಾಡಿದ ಲಕ್ಷ್ಮಿ ಅವರು ಕೇವಲ 3 ವರ್ಷದಲ್ಲಿ ನುರಿತ ವೀಲ್ ಚೇರ್ ಬಾಸ್ಕೆಟ್ಬಾಲ್ ಆಟಗಾರ್ತಿಯಾಗಿ ಬೆಳೆದು ನಿಂತಿದ್ದಾರೆ. ಬಡ ರೈತಾಪಿ ಕುಟುಂಬದಲ್ಲಿ ಜನಿಸಿದ್ರು ದೊಡ್ಡ ಕನಸು ಕಾಣುತ್ತಿರುವ ಲಕ್ಷ್ಮೀ ರಾಯಣ್ಣವರ ಭಾರತ ತಂಡಕ್ಕೆ ಭರವಸೆ ಬೆಳಕಾಗಿದ್ದಾರೆ. ಲಕ್ಷ್ಮಿ ಜಿಲ್ಲಾ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಅತ್ಯುತ್ತಮ ಪ್ರದರ್ಶನದ ಬಳಿಕ ರಾಷ್ಟ್ರ ಮಟ್ಟದಲ್ಲೂ ಒಳ್ಳೆಯ ಪ್ರದರ್ಶನ ನೀಡಿದ್ದಾರೆ. ರಾಷ್ಟ್ರ, ರಾಜ್ಯ, ದಕ್ಷಿಣ ಭಾರತ ಸೇರಿ ಒಟ್ಟು 25 ಪದಕಗಳನ್ನು ಪಡೆದಿದ್ದಾರೆ. ಇವರು ಆಡಿದ ಎಲ್ಲಾ ಪಂದ್ಯಗಳಲ್ಲಿ ಅತ್ಯುತ್ತಮ ಆಟಗಾರ್ತಿ, ಮೋಸ್ಟ್ ವ್ಯಾಲ್ಯೂಯೇಬಲ್ ಅಫೆನ್ಸಿವ್ ಪ್ಲೇಯರ್ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ. ಇದೆಲ್ಲವನ್ನು ಗುರುತಿಸಿ ವೀಲ್ ಚೇರ್ ಬಾಸ್ಕೆಟ್ಬಾಲ್ ಫೆಡರೇಷನ್ ಆಫ್ ಇಂಡಿಯಾ ಮತ್ತು ಪ್ಯಾರಾ ಒಲಿಂಪಿಕ್ ಸಮಿತಿ ಆಫ್ ಇಂಡಿಯಾ ಇವರನ್ನ ಭಾರತ ತಂಡಕ್ಕೆ ಆಯ್ಕೆ ಮಾಡಿದ್ದಾರೆ. 2026 ಕಾಮನ್ವೆಲ್ತ್ ಗೇಮ್ಸ್ ಏನು ನಡೀತಾ ಇದೆ ಸ್ಕಾಟ್ಲೆಂಡ್ನಲ್ಲಿ, ಆ ಒಂದು ಪಂದ್ಯಾವಳಿಗೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರೋದು ನಮ್ಗೆ ತುಂಬ ಒಂದು ಖುಷಿ ವಿಚಾರ. ಈ ಒಂದು ಭಾರತ ತಂಡದಲ್ಲಿ 4 ಜನದ ಒಂದು ತಂಡ ಇರುತ್ತೆ. 3 ಜನ ಆಟ ಆಡ್ತಾರೆ, ಒಬ್ಬರು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಆಗಿ ಇರ್ತಾರೆ. ಅದರಲ್ಲಿ ನಮ್ಮ ಕರ್ನಾಟಕ, ಅದು ವಿಶೇಷವಾಗಿ ಬೆಳಗಾವಿಯಿಂದ ಸೆಲೆಕ್ಷನ್ ಆಗಿದ್ದು ನಮಗೆ ತುಂಬ ಖುಷಿ ಇದೆ. ವಿಶೇಷವಾಗಿ ಅವಳು ತುಂಬ ಹಾರ್ಡ್ ವರ್ಕ್ ಮಾಡಿದ್ದೆ ಪ್ರತಿಫಲನೆ ಇದು. ಆಮೇಲೆ ಎಲ್ಲರೂ ಸಪೋರ್ಟ್, ಅವ್ರ ಫ್ಯಾಮಿಲಿ ಆಗಿರ್ಬೋದು, ಆಮೇಲೆ ನಮ್ಮ ಅಸೋಸಿಯೇಷನ್ ಆಗಿರ್ಬೋದು, ನಮ್ಮ ಫೆಡರೇಷನ್ ಆಗಿರ್ಬೋದು, ಅವರೆಲ್ಲ ಸಪೋರ್ಟ್ ಮಾಡಿದ್ರೆ ಪ್ರತಿಫಲ ಇವತ್ತು ಅವಳು ಇದಕ್ಕೆ ಹೋಗಿದ್ದಾಳೆ. ಹೋಗಿ ಭಾರತ ದೇಶಕ್ಕೆ ಒಂದು ಮೆಡಲ್ ತೊಗೊಂಬರಲಿ ಅಂಥೇಳಿ ನಾವು ಅವಳಿಗೆ ಶುಭ ಹಾರೈಸ್ತಾ ಇದ್ದೀವಿ. ಒಟ್ನಲ್ಲಿ ಲಕ್ಷ್ಮಿ ಹುಟ್ಟು ಅಂಗವಿಕಲೆ, ಹಾಗಂತ ಮನೆ ಹಿಡಿದು ಕೂರಲಿಲ್ಲ, ಮನೆಯವರಿಗೆ ಹೊರೆಯಾಗಲಿಲ್ಲ. ವೀಲ್ ಚೇರ್ ಏರಿ ಕುಳಿತು ದೇಶ ವಿದೇಶದಲ್ಲಿ ಭಾರತದ ಕೀರ್ತಿ ಪತಾಕೆ ಹಾರಿಸಲು ಹೊರಟಿರೋದು ನಿಜಕ್ಕೂ ಶ್ಲಾಘನೀಯ. ಪ್ರಹ್ಲಾದ್ ಪೂಜಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಳಗಾವಿ.